ಮಾತಾಡಕ್ಕೆ ಹತ್ತಿದ ಕೂಡಲೇ ಹಂಗೈತೆ ಅಂದ್ರೆ ಸಾಕಂದ ಮೇಲೆ ಸಾಧು ಆಯ್ದ್ಮೇಲೆ ಮತ್ತೆ ಬೆಕ್ಕಾಸ ಹಾಕಿದಂಗೆ ಆಕೈತೆ. ಅಂದ್ರೆ ಅದು ಹೆಂಗಂದ್ರೆ ಒಬ್ಬರು ಈ ಸಂಸಾರದೊಳಗೆ ಏನದ, ಇದು ಎಲ್ಲವೂ ವ್ಯರ್ಥ ಇದೆ, ಇದು ಬಡದಾಡಿ ಮತ್ತು ಕೊನೆಗೆ ಹೋಗೋದದ ಅಂತ ತಿಳ್ಕೊಂಡು ಜ್ಞಾನೋದಯ ಆಗಿ ಒಬ್ಬರೆಲ್ಲ ಸಂಸಾರ ಬಿಟ್ಟು ಸನ್ಯಾಸಿಯಾಗಿ ಕಾವಿ ಧರಿಸ್ಕೊಂಡು ಇನ್ನೇನು ಭಗವಂತನ ಸ್ಮರಣೆ ಮಾಡಿಕೊಂಡು ಜೀವನವನ್ನು ಪಾವನವಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಊರು ಬಿಟ್ಟು ಹೋದ್ರು. ಹೋಗಿ ಒಂದು ಅಡವಿ ಒಳಗೆ ಒಂದು ದೊಡ್ಡ ಮರ ಇತ್ತು, ಅಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಕುಂತರು. ಸಣ್ಣ ಹೆಂಗೆ ಭಕ್ತರು ಬರಾಕೈತ್ರಿ. ಒಳಗೆ ಮತ್ತು ಇದು ಬರೀ ಬೈಲಾಗ ಕೂತ್ರೆ ಹೆಂಗ್ರಿ, ನಾಳೆ ಮಳೆಗಾಲ ಬತ್ತಂದ್ರೆ ಏನಾರು ಮಾಡ್ಬೇಕಿಲ್ಲಿ ಒಂದು ಆಸರ ಅಂತಂದ್ರು. ಆಯ್ತು ಮಾಡ್ರಪ್ಪ ಅಂತ ಒಂದು ಆಸರ ಮಾಡಿದ್ರು. ಸುತ್ತೂರಿಗೆ ಕಟ್ಟಡ ಕಟ್ಟರು. ಕೆಲವೊಂದು ದಿವಸ ಶಾಸ್ತ್ರ ಹೇಳಕೈತರು, ದಿವಸ ಮಂದಿ ಕೂಡಾಕೈತು. ಅಪ್ಪಗಳದು ಅದನ್ನೊಂದು ಆಶ್ರಮ ಕಟ್ಟಿರಲ್ಲ. ದಿವಸ 2 ಬಟ್ಟೆ ಅವರು, ಒಂದು ದಿವಸ ಹಾಕೊಳ್ಳೋದು, ಒಂದು ದಿವಸ ಸ್ವಚ್ಛ ಮಾಡೋದು, ಅದನ್ನು ಒಣಾಕೋದು. ಒಂದು ದಿವಸ ಏನಾಗತ್ತು, ಅವರು ಬಟ್ಟೆ ಒಣಾಕಿದ್ದು ಹೋಗಿ ಇಲಿ ಕಡ್ದು ಬಿಟ್ಟಿದ್ರು. ಇಲಿ ಕಡಿಯಾಕತ್ತಿದ್ದು ಕೂಡಲೇ ಒಬ್ರು ಭಕ್ತರು ಹೋಗಿ ಅದನ್ನು ಅರಿಬಿ ತೆಗೆದು ಮಡ್ಸಾಕತ್ತಿದ್ರು. ಅಪ್ಪಗಳು ಇಲಿ ಕಡ್ದತ್ರಿ ಅದು. ಹೌದಾ ಅಂದ್ರೆ, ಇನ್ನು ಇಲಿ ಕಾಟ್ ಹೆಚ್ಚಾಕತ್ರಿ, ಇದಕ್ಕೊಂದು ಏನಾರು ಉಪಾಯ ನೋಡಬೇಕು ಅಂದ್ರೆ. ಏನು ಉಪಾಯ ನೋಡೋದು ಅಂದ್ರೆ, ಇದಕ್ಕೊಂದು ಬೆಕಾಸ್ ಹಾಕಬೇಕ್ರಿ. ಅದು ಬೆಕಾಸ್ ಹಾಕಿದ್ರನ್ನ ಇದು ಇಲಿ ಹೋಗ್ಕತಿ. ಆಯ್ತಪ್ಪ ಅಂತಂದು ಒಂದು ಬೆಕಾಸ್ ಹಾಕಿದ್ರು. ದಿವಸ ಭಕ್ತರು ಬರೋತ್ನಾಗ ಒಂದು ಗಿಂಡ್ಯಾಗ ಹಾಲು ತರೋರು ತಂದು ಗಿಶಂದು ಪ್ರಯಾಣದಾಗ ಹಾಕೋರು. ಆ ಬೆಕ್ಕಿಗೆ ಹಿಡಿದು ಬೆಕ್ಕ ಕುಡ್ಕೊಂಡು ಮಾಡ್ಕೊಂಡು ಓಡಾಡ್ಕೊತಿತ್ತು. ಇಲಿ ಕಾಟ್ ಕಡಿಮೆ ಆತು. ಒಂದೊಂದು ದಿವಸ ಇವ್ರು ಬರೋದು ಕಡಿಮೆ ಆತು. ಬೇರೆ ಜಾತ್ರೆ ಪತ್ರ ಇದ್ದಾಗ ಭಕ್ತರಲ್ಲಿ ಹೋಗಿ ಅಡಿಗೆ ಹೋಗೋದು ಕಡಿಮೆ ಆತು. ಆ ಬೆಕ್ಕ ಒದ್ರಾಕೈತು. ಒಂದು ದಿವ್ಸ ಕರೆದ್ರೆ, ನೀವು ಬೆಕ್ಕತ್ತಂದು ಸಾಕಿರಿ, ಅದು ಒದ್ರಾಕತ್ತೈತಿ, ಏನು ಮಾಡೋದು, ಅದು ಹೊಟ್ಟಿಗೆ ಬೇಕಲ್ಲ, ನನ್ನ ಎತ್ತಿಗೆ ಏನು ಹಾಲು ಇಲ್ಲ ಏನೂ ಇಲ್ಲ, ಎಲ್ಲಿಂದ ಮಾಡೋದು ಅಂದ್ರೆ. ಅಪ್ಪಗಳು ಹಂಗೇನು ಬೇಡ್ರಿ, ಇದಕ್ಕೆ ಒಂದು ಆಡಾನ ಸಾಕೋಣಂದ್ರೆ. ಒಂದು ಆಡ ಸಾಕಿರಿ. ಇವರು ದಿವಸ ಶಾಸ್ತ್ರಕ್ಕೆ ಹೋಗೋರು ಬರೋತ್ನಾಗಟ್ಟು ಹುಲ್ಲು ಕೈ ಹಿಡ್ಕೊಂಡು ಬರೋರು, ಅದು ಆಡಿಗೆ ಹೋಗೋರು. ಒಂದು ತಿಂಗಳಾನ್ಗಟ್ಲೆ ನಡೀತು. ಒಮ್ಮೆ ಯಾರೋ ಬರ್ಲಾರ್ದಕ್ಕೆ ಅದು ಆಡು ಒದ್ರಾಕೈತದ. ಅಲ್ರೋ ಇದನ್ನು ಆಡಾರೆ ತಂದು ಕಟ್ರಿ, ಅದಕ್ಕೆ ಬೆಕ್ಕಿಗೆ ಹಾಲು ಬೇಕಂತ ಆಡ ಕಟ್ರಿ. ಆಡ ಕಟ್ಟಿದ್ಮೇಲೆ ಅದಕ್ಕೆ ಮೇವು ಇಲ್ಲತ್ತ ಹೆಂಗೆ ಮಾಡೋದು? ಇನ್ನು ಒತ್ತೊಂಡ್ರಿ ಎಲ್ಲಿ ಕೇಳ್ಕೊತಿರ್ಗಾಡ್ತೀರಿ, ಇನ್ನು ಯಾರು ತರೋರು ಯಾರು ಹೋಗೋರು. ಒಂದು ಹುಡುನ ಒಂದು ಯಾವ್ದಾರನ್ನು ತಂದಿಡು ಅಂತ ಹೇಳ್ರಿ. ಅದು ಒಂದು ಹುಡುಗನ ತಂದಿಟ್ರಿ. ಹುಡುಗನ ತಂದಿಟ್ಮೇಲೆ ಮತ್ತು ಅದು ಹಂಗೆ ಅದಕ್ಕೆ ಸೇವೆ ಮಾಡ್ಕೊತ ಅಪ್ಪಗಳು ಸೇವೆ ಮಾಡೋಕ್ಕಾಯ್ತು. ಮಠದ ಸೇವೆ ಹುಡುಗೋದು, ಬೆಡ್ಸೋದು, ಆಡಿಗೆಟ್ಟು ಮೇವು ತರೋದು ಎಲ್ಲ ಆಯ್ತು. ಹುಡುಗ ದೊಡ್ಡದು ಹಾಲಾಕೈತಿ. ಅಪ್ಪಗಳ ಇದಕ್ಕೆ ಅವು ಇಲ್ಲ ಅಪ್ಪು ಇಲ್ಲ, ಇದನ್ನು ನಿಮ್ಮಲ್ಲಿ ಸೇವೆ ಮಾಡ್ಕೊತ ಅಂದ್ಬಿಟ್ಟಿವಿ. ಹುಡುಗರೇ 20 ವರ್ಷಕ್ಕೆ ಬಂತು, ಮತ್ತು ಇದ್ರದ್ದು ಹೆಂಗೆ ಮುಂದೆ ವ್ಯವಸ್ಥೆ ಅಂದ್ರೆ ಏನು ಮಾಡೋಣ ಅಂತ. ಇಲ್ಲರಿ ಇಲ್ಲೇ ಊರಾಗ ಒಂದು ಕನ್ಯೆ ಐತೆ, ಅದಕ್ಕೊಂದು ಲಗ್ನ ಮಾಡೋದು. ಊರಾಗಿನ ಕನ್ಯೆ ತಂದ್ರು, ಅಲ್ಲೇ ಮಠದಾಗ ಲಗ್ನ ಮಾಡಿದ್ರು. ಬಾಜುಕ್ಕೆ ಒಂದು ಕೋಲೆ ಕಟ್ಟರು, ಅಲ್ಲೇ ಕೋಟ್ ಕಿಸ್ನ ಅವ್ನು ಇಟ್ರು. ಅಪ್ಪಗಳಿಗಿನ ಹುಡುಗ ಏನು ಮಾಡೋದ್ರಿ, ಬರೀ ಇನ್ನು ಗಂಡ ಹೆಂಡ್ತಿನ ಮದುವೆ ಮಾಡಿದ್ರು, ಅದ್ರ ಸಂಸಾರ ಮೇಟಿ ಎತ್ತಬೇಕಲ್ಲ ಅಂದ್ರೆ ಹೆಂಗೆ ಮಾಡೋದು? ಮಠಕ್ಕೆ ಒಂದು 4 ಎಕರೆ ಜಮೀನು ತೊಗೊಂಡ್ರಿ, ಅಲ್ಲೇ ಅದು ಹೆಂಗೋ ಇದು ನೀರು ಆದತಿ, ಎಲ್ಲ ಲವಣಿ ಮಾಡೋಕತ್ತೈತಿ. ಆ ಹುಡುಗ ಅದಕ್ಕೆ ಒಂದು 4 ಎಕರೆ ಜಮೀನು ಹಚ್ಚೋದು. 4 ಎಕರೆ ಜಮೀನು ಹಚ್ಚಿ ಕಡೆಗೆ ಅಪ್ಪಗಳು ವಿಚಾರ ಮಾಡ್ರು, ಇದು ಸಂಸಾರ ಬಿಟ್ಟು ನಾ ಇಲ್ಲಿ ಬಂದ ಮೇಲೆ ಮತ್ತೆ ಇದು ಬೆಕ್ಕಾಸ್ ಹಾಕಕ್ಕೆ ಹೋಗಿ ಕಿಸಿಂದ ಸಂಸಾರ ಮಾತ್ರ ಕೊಳಿಗೆ ಹಾಕೊಂಡಿಲ್ಲ ಅಂತೇಳಿ, ಆ ಸಂಸಾರ ಬೇಡ ತಿಳಿ ಇಲ್ಲಿ ಬಂದೀನಿ. ಇಲ್ಲಿ ಬಂದ ಮೇಲೆ ಇದನ್ನು ನಾನು ಲಂಗೋಟಿ ಕಡಿಯಾಕತೈತಿ ಅಂದು ಇಲ್ಲಿ ನೋಡಕ್ಕೆ ಹೋಗಿ ಕಿಸಿಂದ ಇದು ತಿರುಗಿ ಮತ್ತೆ ನಾನು ಸಂಸಾರದಾಗನ ಇವ್ರು ತಂದು ಹೋಗಿದ್ರಲ್ಲ ಅಂತ ಹೇಳಿ ಅವಾಗ ಮತ್ತೆ ಜ್ಞಾನೋದಯ ಆಯ್ತು. ಈ ಊರನ್ನೇ ಬೇಡ ಅಂತೇಳಿ ಮತ್ತೆ ಅವ್ರು ಬಿಟ್ಟು ಹೋಗಿಬಿಟ್ರು. ಆಗ ನಮ್ಮ ಹಿರಿಗೌಡರು, ಇದು ಆಧ್ಯಾತ್ಮದ ವೇದಿಕೆ ಇದು, ನೀ ಮತ್ತೆ ಆ ಗುಡಿ ಈ ಗುಡಿ ಅದು ಹಂಗಂಗೆ ಹಾಕಿರ್ತಾವ. ಅದೆಲ್ಲ ಗುಡಿಗಳದು ತಮ್ಮ ಮಾಡ್ಕೋತ ಹೋಗಿರ್ತಾವ. ಇಲ್ಲಿ 5 ದಿನಗಳ ಪರ್ಯಂತ ಇವತ್ತು ಪರಮ ಪೂಜ್ಯರು ನಿಮ್ಮನ್ನೆಲ್ಲರೂ ಉದ್ಧಾರ ಮಾಡಬೇಕು, ನಿಮ್ಮ ಮತಿಗೆ ತಗಲಿರ್ತಕ್ಕಂಥ ಒಂದು ಕಲ್ಮಶವನ್ನು ಸ್ವಚ್ಛ ಮಾಡಬೇಕು. ಈಗ ನಿಮ್ಮ ಬಟ್ಟೆ ಹೊಲಸಾದಾಗ ಏನು ಮಾಡ್ತೀರಿ?
ಬಟ್ಟೆ ಸ್ವಚ್ಛ ಮಾಡಬೇಕಾದ್ರೆ ನೀವು ನೀರು ತಗೋಬೇಕು, ನೀರು ತಗೊಂಡು ಸಾಬೂನು ಹಾಕಬೇಕು, ಸಾಬೂನು ಆದ್ಮೇಲೆ ಬಟ್ಟೆ ಸ್ವಚ್ಛ ಆಗಬೇಕು. ನಿಮ್ಮ ಬುದ್ಧಿಗೆ ಹೊಲಸು ತಗಲಿತ್ತಂದ್ರೆ ಮನುಷ್ಯಗೆ ಹೊಲಸು ತಗಲತ್ತದ, ಬುದ್ಧಿಗೆ ಹೊಲಸು ತಗಲ್ತದ, ಶರೀರಕ್ಕೂ ಹೊಲಸು ಹತ್ತದ. ಇದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕಾದ್ರೆ ಏನು ಮಾಡ್ತೀವಿ? ಬಟ್ಟೆಗೆ ಹೊಲಸಾದಾಗ ನಾವು ಮನೆ ಒಳಗೆ ಹೆಣ್ಮಕ್ಳಿಗೋ ಅಥವಾ ದೋಬಿಗೋ ಯಾರಿಗಾರ ಕೊಟ್ಟದನ್ನು ಸ್ವಚ್ಛ ಮಾಡ್ತೀವಿ. ಮೈಗೆ ಹೊಲಸಾದಾಗ ಏನು ಮಾಡ್ತೀವಿ? ಸ್ನಾನ ಮಾಡ್ತೀವಿ, ಸೋಪ್ ಹಚ್ಕೋತೀವಿ, ಮನೆ ಸ್ವಚ್ಛ ಮಾಡ್ಕೋತೀವಿ. ಶರೀರಕ್ಕೆ ನಮ್ಮದು ಸ್ವಚ್ಛ ಮಾಡ್ಕೊಳಕೈತಿ. ಶರೀರ ಮ್ಯಾಗ ಹಾಕ್ತಕ್ಕಂಥ ಬಟ್ಟೆ ಸ್ವಚ್ಛ ಮಾಡೋಕ್ಕೂ ವ್ಯವಸ್ಥೆ ಅದ. ಆದ್ರೆ ಇಲ್ಲಿರ್ತಕ್ಕಂಥ ಈ ಮನಸ್ಸಿದೆಯಲ್ಲ, ಇದಕ್ಕೆ ಹೊಲಸು ತಗಲಿದಾಗ ನಮ್ಮ ಮತಿ ಅಂತ ಹೇಳಿ ನಾವು ಬುದ್ಧಿಗೆ ಏನು ಮತಿ ಅಂತ ಕರಿತಲ್ಲ, ಇದಕ್ಕೆ ಹೊಲಸಿದ್ದಾಗ ಎಲ್ಲಿ ಹೋಗ್ಬೇಕು ನಾವು? ನಿಮಗೆ ತಗೊಳಕ್ ಬರ್ತೈತಿ? ಬೇಕಾದ್ರೆ ಯಾರ್ಯಾರು ತಗೊಂಡದ್ದು ನಿಮಗೆ ಯಾರ್ಯಾರು ಒಬ್ರು ಉದಾಹರಣೆ ಕೊಡ್ರಿ. ಇದನ್ನು ನಮ್ಮ ಬುದ್ಧಿಗೆ ತಗಲಿರ್ತಕ್ಕಂಥ ಹೊಲಸನ್ನು ಸ್ವಚ್ಛ ಮಾಡ್ಕೋಬೇಕಾದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಗುರುವಿನ ಹತ್ರ ನಾವು. ನಮ್ಮ ಮತಿಯನ್ನು ಸ್ವಚ್ಛ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗಿದೆಯಪ್ಪ ಅಂತಂದ್ರೆ ಅದು ಗುರುವಿಗಿದೆ. ಅವ್ರಿಗೆ ಅಪ್ಪಗಳಿಗೆ ಏನು ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡ್ರೆ 5 ದಿನಗಳ ಪರ್ಯಂತ ಇಲ್ಲಿ ಅಡ್ಡಹಳ್ಳಿಗೆ ಬಂದು ನಿಮ್ಮನ್ನೆಲ್ಲರನ್ನೂ ಒಂದು ಕಡೆ ಕೂಡಿಸಿ ಈ ಬದುಕಿದೆಯಲ್ಲ, ಮನುಷ್ಯನಾಗಿ ನಾವು ಹುಟ್ಟಿವಲ್ಲ, ನಮಗೆ ಬುದ್ಧಿ ಅದ. ಬೇರೆ ಪ್ರಾಣಿ ಪಕ್ಷಿಗಳಿಗೆ ಬುದ್ಧಿ ಇದೇನೋ? ಎಲ್ಲರೇ ಬುದ್ಧಿ ಇರ್ತಕ್ಕಂಥದ್ದು ನೋಡಿರೇನೋ? ಈ ನಾಯಿಗೆ ಪೈಗೆ ಸ್ವಲ್ಪ ಇರ್ತಾವ. ನಾವು 4 ತುತ್ತು ಅನ್ನ ಹಾಕಿದ್ರೆ ಅದನ್ನು ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಮನುಷ್ಯರಿಗೆ ಇರ್ತಕ್ಕಂಥ ಬುದ್ಧಿ ಯಾವ ಪ್ರಾಣಿ ಪಕ್ಷಿಗಳಿಗೂ ಯಾವ ಕ್ರಿಮಿಗಳಿಗೂ ಕೂಡ ಇಲ್ಲ. ಇದನ್ನ ಯಾಕೆ ಆ ಭಗವಂತ ನಮಗಷ್ಟೇ ಇದನ್ನು ವಿವೇಕ ಹಾಕಿದ? ಪ್ರಾಣಿ ಪಕ್ಷಿಗಳಿಗೆ ಯಾಕೆ ಆ ಜ್ಞಾನವನ್ನು ಸಂಪಾದಿಸಕ್ಕೆ ಆಗಲಿಲ್ಲ? ಮನುಷ್ಯನಿಗೆ ಯಾಕೆ ಇದನ್ನ ಜ್ಞಾನವನ್ನು ದಯಪಾಲಿಸಿದ ಭಗವಂತ ಅಂದ್ರೆ 86 ಲಕ್ಷ ಜೀವರಾಶಿಗಳದಾವ. 84 ಲಕ್ಷ ಜೀವರಾಶಿ. ಅದರೊಳಗೆ ಒಂದು ಮನುಷ್ಯ ಜಾತಿ. ಯಾವುದಕ್ಕೂ ವಿವೇಕ ಹಾಕಲಿಲ್ಲ ಭಗವಂತ, ಮನುಷ್ಯನಿಗೆ ಮಾತ್ರ ಹಾಕಿದ. ನಾವು ಈ 84 ಲಕ್ಷ ಏನು ಜೀವರಾಶಿಗಳಿದಾವಲ್ಲ, ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಇದನ್ನೆಲ್ಲ ಸುತ್ತರಿಗೆ ಬಂದು ಎಲ್ಲಿಗೆ ಬಂದಿದ್ದ ಅದ್ಯಪ್ಪ ಅಂತಂದ್ರೆ ಮನುಷ್ಯನಾಗಿ ಹುಟ್ಟಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಆತ್ಮ ಅಂತಕ್ಕಂಥದ್ದು ಏನಿದೆಯಲ್ಲ, ಇದೀಗ ಸಮಾಜದ ಒಬ್ಬರು ಹಿರಿಯರು ರಾಸೊಬ್ಬ ಬೇವನೂರವರು ತೀರಿ ಹೋದದ್ದು ಎದ್ದು ನಿಂತು ನಾವು ಶ್ರದ್ಧಾಂಜಲಿ ಅರ್ಪಣೆ ಮಾಡಿದ್ವಿ. ಏನು ಹೇಳಿದೆವು? ಭಗವಂತನಿಗೆ ಮೌನ ಆಚರಣೆ ಮಾಡಿ ಭಗವಂತ ಏನು ಕೇಳ್ಕೊಂಡಿವಂದ್ರೆ ಅವನ ಆತ್ಮಕ್ಕೆ ಚಿರಶಾಂತಿಯನ್ನ ದಯಪಾಲಿಸುವಂತ ಹೇಳಿ ಆ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನು ಮಾಡಿದ್ವಿ. ಆತ್ಮ ಅಂತಕ್ಕಂಥದ್ದು ಏನಿದೆಯಲ್ಲ ಅದಕ್ಕೆ ಸಾವಿಲ್ಲ. ಶರೀರ ಅಂತಕ್ಕಂಥದಕ್ಕೆ ಸಾವಿದೆ. ಈ ಆತ್ಮ 84 ಲಕ್ಷ ಜೀವರಾಶಿಗಳನ್ನ ಪಡ್ಕೊಂಡು ಈಗ ಹೆಂಗೆ ನಮ್ಮ ಹಿರಿಯರು ನಮ್ಮ ಮನೆಗೆ ಒಂದು ಮನೆ ಕಟ್ಟಿರ್ತಾರೆ, ಆ ಮನೆ ಬಿದ್ದ ಮೇಲೆ ಇನ್ನೊಂದು ಮನೆಗೆ ಹೋಗ್ತೀವಿಲ್ಲ, ನಾವು ಇನ್ನೊಂದು ಮನೆ ಕಟ್ಕೋತೀವಿ ಅಥವಾ ಕಟ್ಟಿದ ಮನೆಯಾಗನ ಹೋಗಿ ನಾವು ಇರ್ತೀವಿ. ಹಂಗೆ ಈ ಶರೀರದೊಳಗೆ ನಾವು ಏನು ಶರೀರದಲ್ಲಿ ಇದೊಂದು ಬಾಡಿಗೆ ಮನೆ ಇದೆ.
ಈ ಬಾಡಿಗೆ ಮನೆಯೊಳಗೆ ನಮ್ಮ ಆತ್ಮ ಅದ. ಆತ್ಮ ಅಂತಕ್ಕಂಥದ್ದು ನಿರಂತರವಾಗಿರ್ತದ. ಶರೀರ ಅಂತಕ್ಕಂಥದ್ದು ಕ್ಷಣಿಕ, ಇದಕ್ಕೆ ಆಯುಷ್ಯ ಇದೆ. ಯಾವ್ದಕ್ಕೆ 5 ವರ್ಷ ಅದ, ಯಾವ್ದಕ್ಕೆ 10 ವರ್ಷ ಅದ, ಯಾವ್ದಕ್ಕೆ 50 ವರ್ಷ ಅದ, ಭಾಳಷ್ಟು ಇಲ್ಲದ 100, 120 ಅಂತ ಇಟ್ಕೊಂಡು. ಆತ್ಮಕ್ಕೆ ಆಯುಷ್ಯ ಇಲ್ಲ, ಶರೀರಕ್ಕೆ ಆಯುಷ್ಯ ಅದ. ಅದಕ್ಕೆ ಮಹಾತ್ಮರು ಹೇಳೋದು, ಸುಮ್ಮನೆ ಕಾಲವನ್ನು ಕಳೆದು ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಅಂತ. ಮಾನವ ಜನ್ಮ ಯಾಕೆ ದೊಡ್ಡದು ಅಂದ್ರೆ ಆ ಭಗವಂತ ನಮಗೆ ಬುದ್ಧಿ ಹಾಕಿದಾರ. ನೀನೇನು ಹೇಳ್ಬೇಕಾಗಿತ್ತಂದ್ರೆ ಈ ಹುಟ್ಟು ಸಾವು ಅಂತಕ್ಕಂಥದ್ದು ಏನು ಬಹುಬಂಧನ ಅಂತಕ್ಕಂಥದ್ದು ಏನಿದೆಯಲ್ಲ, ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು, ಕಡೆಗೆ ನಮಗೆ ಭಗವಂತ ಯಾಕೆ ಒಂದು ಅವಕಾಶ ಕೊಟ್ಟಂದ್ರೆ ನಿನಗೆ ಬುದ್ಧಿನೂ ಕೊಟ್ಟಿನಿ, ನಿನಗೆ ಆತ್ಮನೂ ಕೊಟ್ಟಿದ್ದೀನಿ. ಈಗಲಾದರೂ ಕೂಡ ಮಾನವನಾಗಿ ಹುಟ್ಟಿದ ಮೇಲೆ ಈ ಬಹುಬಂಧನದಿಂದ ಮುಕ್ತಿ ಆಗಲಿಕ್ಕೆ ನಿನಗೆ ಸಾಧ್ಯ ಅಂತಕ್ಕಂಥದ್ದನ್ನು ಒಂದು ಅವಕಾಶ ನಿನಗೆ ಕೊಟ್ಟಿದ್ದೀನಿ. ಈಗಲಾದರೂ ಸಹಿತ ನೀನು ಧರ್ಮವನ್ನೇ ಮಾಡಿ ಪುಣ್ಯವನ್ನೇ ಮಾಡಿ ಆ ಪುಣ್ಯದ ಫಲದಿಂದ ಪುನಃ ಮತ್ತೆ 84 ಲಕ್ಷ ಚಕ್ರದವರೆಗೆ ಸುತ್ತಿ ಮತ್ತೆ ತಿರುಗಾಕ ಹೋಗ್ಬೇಡ. ಇನ್ನು ಮೇಲತ್ತು ನೀನು ಮನುಷ್ಯನಾಗಿ ಇದೇ ಜನ್ಮ ಕೊನೆ ಜನ್ಮ ಅಂತ ಹೇಳಿ ಪ್ರಾಪ್ತತೆಯನ್ನು ಪಡ್ಕೊ ಅಂತ ಹೇಳಿ ಭಗವಂತ ಆಶಯನ್ನು ಕೊಟ್ಟಿದ್ದು. ಆತ್ಮ ಕಲ್ಯಾಣ ಅಂತ ಹೇಳ್ಕೊತೀವಿ ನಾವು. ಆತ್ಮ ಕಲ್ಯಾಣ ಅಂದ್ರೆ ಏನು? ಈಗ ನಾವು ಮಣ್ಣು ಕೊಡೋಕೆ ಎಲ್ಲ ಕಡೆ ಹೋಗಿರ್ತೀವಿ. ಎಲ್ಲ ಹೋಗಿ ನಿಂತಾಗ ಸ್ವಾಮಿಗಳು ನಮ್ಮ ಗೋರಿ ಮ್ಯಾಗ ನಿಂದಿರ್ತಾರೆ. ಏನು ಮಂತ್ರ ಆತಾನೋ? ಪುನಃ ಪುನಃ ಮತ್ತೆ ತಿರುಗಿಲ್ಲಿ ಬರಬೇಡ. ಅವು ಹೇಳಿದ್ರೆ ಅದು ಯಾರು ಕೇಳೋರು? ನಮ್ಮ ಸ್ವಾಮಿಗಳು ಬಂದು ನಮ್ಮ ಗೋರಿ ಮ್ಯಾಗ ನಿಂತು ಪುನಃ ಪುನಃ ಬರಬೇಡ ಅಂದ್ರೆ ಯಾರು ಕೇಳೋರು? ಯಾಕಂತಂದ್ರೆ ನಿನಗೆ ಅವಕಾಶ ಭಗವಂತ ಕೊಟ್ಟಿದ್ದ, ಅದನ್ನು ನೀ ಸದುಪಯೋಗ ಮಾಡ್ಕೊಳ್ಳಿಲ್ಲ. ಮನುಷ್ಯನಾಗಿ ನೀನು ಅದನ್ನು ಸದುಪಯೋಗ ಮಾಡ್ಕೊ. ನೋಡ್ರಿ, ನಾವು ಆಕಸ್ಮಿಕವಾಗಿ ಹುಡ್ತೀವಿ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಬ್ರಹ್ಮಾಂಡದಲ್ಲಿ ಯಾರಾದರೂ ಚಿರಂಜೀವಾಗಿ ಪಡೆದಿರ್ತಕ್ಕಂಥವ್ರು ಇದಾರೇನೋ? ರಾವಣಾಸುರ ತಪಸ್ಸನ್ನು ಮಾಡಿ ಚಿರಂಜೀವಿಯನ್ನು ಪಡೆದಿದ್ದ. ಅದನ್ನು ಯಾಕಾಗಿಲ್ಲ? ಯಾವಾಗ ಧರ್ಮದ ದಾರಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತ ಅವನಿಗೆ ಆಯುಷ್ಯವನ್ನು ಕೊಟ್ಟಿದ್ದಲ್ಲ, ಯಾವಾಗ ಅಧರ್ಮ ದಾರಿಯನ್ನು ತುಳಿದಲ್ಲ ಅವನಿಗೆ ಮೃತ್ಯು ಬಂದು ನಿಂತು. ಅಂದರೆ ಈ ಹುಟ್ಟು ಅಂತಕ್ಕಂಥದ್ದು ಏನು ಆಕಸ್ಮಿಕ ಇದೆ, ಸಾವು ಅಂತಕ್ಕಂಥದ್ದು ಏನು ಶಾಶ್ವತ ಇದೆಯಲ್ಲ, ಈ ಹುಟ್ಟು ಸಾವು ಮಧ್ಯದಲ್ಲಿ ಇರ್ತಕ್ಕಂಥ ನಮ್ಮ ಬದುಕು ಭಗವಂತ ನಮಗೊಂದು ಅವಕಾಶ ಕೊಟ್ಟು ಹುಟ್ಟಿಸಿದ. ನಾವು ಹುಟ್ಟಿದ ಮೇಲೆ ವಿಚಾರ ಮಾಡಕತ್ತೀವಿ, ಏನ ಈ ಜಾತಿಯಾಗ ಹುಟ್ಟಬೇಕಾಗಿತ್ತು, ಇಂಥ ಮಣಿತನದಾಗ ಹುಟ್ಟಬೇಕಾಗಿತ್ತು, ಇಂಥ ಕುಲದಾಗ ಹುಟ್ಟಬೇಕಾಗಿತ್ತು, ಇಂಥ ದೊಡ್ಡ ಮಣಿತನದಾಗ ಹುಟ್ಟಿದ್ರೆ ನಮಗೆ ಕಷ್ಟ ಕಾರ್ಪಣ್ಯಗಳು ಬರ್ತಿರ್ಲಿಲ್ಲ ಅಂತ ಹೇಳಿ ಯಾವಾಗ ನಮಗೆ ತಿಳುವಳಿಕೆ ಬಂದ ಮೇಲತ್ತು ನಾವು ಆಲೋಚನೆ ಮಾಡಕತ್ತೀವಿ. ಏನು ಪ್ರಯೋಜನ? ಹುಟ್ಟು ಆಗಿ ಹೋಗ್ಯದ, ಅದರ ಬಗ್ಗೆ ನೀನು ಚಿಂತೆ ಮಾಡಿದ್ರೆ ಏನೂ ಫಲ ಇಲ್ಲ. ಆದರೆ ನಿನ್ನ ಮುಂದೆ ಇರೋದು ಯಾವುದಂದ್ರೆ, ಈ ಭಗವಂತ ನನಗೆ ಒಂದು ಅವಕಾಶವನ್ನು ಮನುಷ್ಯನಾಗಿ ಹುಟ್ಟಿಸಿದನಲ್ಲ, ನಾನು ನನ್ನ ಜೀವನದಲ್ಲಿ ಹೇಗೆ ನಡ್ಕೋಬೇಕು, ನಾನು ಹೇಗೆ ಮುಕ್ತಿಯನ್ನು ಪಡ್ಕೋಬೇಕು, 4 ಜನರ ಮಧ್ಯದಲ್ಲಿ ನನ್ನ ಹೆಸರು ಶಾಶ್ವತವಾಗಿ ಉಳಿಬೇಕು, 4 ಜನರ ಬಾಯಿ ಒಳಗೆ ಹೆಸರು ಇರಬೇಕು, 4 ಜನರ ಕಣ್ಣೊಳಗಿರಬಾರ್ದು, 4 ಜನರ ಹಲ್ಲಾಗಿರಬಾರ್ದು, 4 ಜನರ ನಾಲ್ಗೆ ಒಳಗೆ ನಮ್ಮದು ಇರಬೇಕು.
ಇದನ್ನ ಧರ್ಮದ ಮಾರ್ಗವನ್ನ ತಿಳಿಸಿಕೊಡೋರು ಯಾರು?